ಇದು ಪೂರ ಗೇರ್ ಡ್ರೈವ್, ಇದು ಬೆಲ್ಟ್ ಡ್ರೈವ್. ಇದು ಬೆಲ್ಟ್ ಮೇಲೆ ರನ್ ಆಕೈತಿ. ಇದಕ್ಕೆ ಸಪೋರ್ಟಿಂಗ್ ಏನೈತಿಲ್ಲ ಜಾಯಿಂಟ್ ಗೇರ್ ಐತ್ರಿ. ಪಿಕೋ ಮತ್ತು ಜಿಗ್ಜಾಗ್ ಮಷಿನ್ ಒಳಗೆ 2 ಟೈಪ್ ಬರ್ತಾವ್ರಿ. ಪಿಕೋ ಮಷಿನ್ ಅಂದ್ರೆ ನೋಡಕ್ಕೆ 2 ಸೇಮ್, ಬಟ್ ಇದ್ರೊಳಗೆ ಒಂದು ಡಿಫ್ರೆಂಟ್ ಇಟ್ಟಾರ ಕಂಪ್ನಿಯವರು. ಏನಂದ್ರೆ ಇದು ಪೂರ ಗೇರ್ ಡ್ರೈವ್, ಇದು ಬೆಲ್ಟ್ ಡ್ರೈವ್. ಇದು ರನ್ ಆಗೋದು ಬೆಲ್ಟ್ ಮೇಲೆ ರನ್ ಆಗ್ತೈತಿ. ಮೇನ್ ಸಾಫ್ಟ್ ಮತ್ತು ತಳಗಿನ ಹುಕ್ಸೆಟ್ ಪೊಸಿಷನ್ ರನ್ ಆಗ್ಬೇಕಂದ್ರೆ ಇದು ಬೆಲ್ಟ್ ಯೂಸ್ ಮಾಡ್ಕೋತೈತಿ. ಇದೇನೈತಿಲ್ಲ ಪೂರ ಗೇರ್ ಮೇಲೆ ರನ್ ಆಗ್ತೈತಿ. ಗೇರ್ ಯಾವ್ದು ಹತ್ರ ಇಲ್ಲಿ ನೋಡ್ಬರ್ರಿ. ಇಲ್ಲಿ ಏನೈತಿಲ್ಲ ಈ ಮಷಿನ್ ಒಳಗೆ ಇದು ಮೇನ್ ಸಾಫ್ಟು ಪ್ಲಸ್ ಇದು ರಾಡು. ಇದಕ್ಕೆ ಸಪೋರ್ಟಿಂಗ್ ಏನೈತಿಲ್ಲ ಜಾಯಿಂಟ್ ಗೇರ್ ಐತ್ರಿ. ಇಲ್ಲಿ ನೋಡ್ಕೋಬೋದು ಈ ಪಾರ್ಟ್, ಇದು ಗೇರ್. ಈ ಮಷಿನ್ ನೋಡ್ಬೋದು ನೀವು. ಮಷಿನ್ ಎರಡು ಒಂದ, ಬಟ್ ಇದ್ರೊಳಗೆ ಒಂದು ಚೇಂಜಸ್ ಐತಿ. ಇದು ಬೆಲ್ಟ್ ಮೇಲೆ ರನ್ ಆಕೈತಿ, ಇದು ಬೆಲ್ಟ್ ಕಟ್ ಆಗೈತಿ. ಇಲ್ಲೇನು ನೋಡತ್ತಿಲ್ಲ, ಇದು ಕಸ್ಟಮರ್ ಕಂಪ್ಲೇಂಟ್ ಬಂದದ್ದು ಏನೈತಿಲ್ಲ, ಈ ಮಷಿನ್ ರನ್ ಆಗುತ್ನ್ಯಾಗ ಕಟ್ ಆಗೈತೆ ಅಂತೇಳಿ ಬಿದ್ದೈತಿ ತೆಳಗೆ. ಈ ಬೆಲ್ಟ್ ಮ್ಯಾಗ ಈ ಮಷಿನ್ ರನ್ ಆಗ್ತೈತಿ. ಇದು ಚಲೋ ಬೆಲ್ಟ್ ಈ ಟೈಪ್ ಇರ್ತೈತಿ. ಈ ಟೈಪ್ ತಿರುಗ್ತೈತಿ, ರನ್ ಆಗ್ತೈತಿ. ಇದಕ್ಕೆ ಮತ್ತು ಇಲ್ಲಿ ತಳಗಿಂದ ಇದ್ರ ಮೆಕ್ಯಾನಿಸಮ್ ಐತಿ. ಇದು ಬೆಲ್ಟ್ ಮೇಲೆ ರನ್ ಆಗ್ತೈತಿ. ಇಲ್ಲಿಗೆ ಕನೆಕ್ಷನ್ ಇರುತ್ತೆ. ಇದು ಗೇರ್ ಮೇಲೆ, ಇಲ್ಲಿ ಗೇರ್ ಬಾಕ್ಸ್ ಇರ್ತೈತಿ ಮತ್ತು ಇಲ್ಲೂ ಗೇರ್. ಪೂರ ಇದೆಲ್ಲ ಗೇರ್ ಮೇಲೆ ರನ್ ಆಗ್ತೈತಿ. ಇದು ಮತ್ತು ಈ ಮಷಿನ್ ಇವೆರಡರೊಳಗೆ ನೀವು ಯಾವ್ದಾರ ಮಷಿನ್ ಪಿಕೋ ಮಷಿನ್ ಅಥವಾ ಜಿಗ್ಜಾಗ್ ಮಷಿನ್ ತೊಗೋಬೇಕಂತ ಪ್ಲ್ಯಾನ್ ಇತ್ತಂದ್ರೆ ಡೆಫಿನೆಟ್ಲಿ ನೀವು ಏನೈತಿಲ್ಲ ಗೇರ್ ಮಷಿನನ್ನು ಪರ್ಚೇಸ್ ಮಾಡಿರಿ. ಬೆಲ್ಟ್ ಮಷಿನ್ ಅಕಸ್ಮಾತ್ ಏನೋ ಪರ್ಚೇಸ್ ಮಾಡಿದ್ರೆ ಇದಕ್ಕೆ ಸ್ವಲ್ಪ ರೇಟ್ ಒಳಗೂ ವೇರಿಯೇಷನ್ ಐತಿ. ರೇಟ್ ಒಳಗೆ ಕಡಿಮೆ, ರೇಟ್ ಒಳಗೆ ಜಾಸ್ತಿ. ಒಂದು 500 ರೂಪಾಯಿ 1000 ರೂಪಾಯಿ ಏನೋ ಡಿಫ್ರೆನ್ಸ್ ಆಗ್ತದೆ ಅಂತೇಳಿ ಈ ಮಷಿನ್ ತೊಗೊರಂದ್ರೆ ಇದು ಬೆಲ್ಟ್ ಕಟ್ ಆಗೋದು ಪ್ರಾಬ್ಲಮ್ ಐತಿಲ್ಲ, ವಾಪಸ್ ನೀವು ಫೇಸ್ ಮಾಡ್ಬೇಕಾಗ್ತದೆ. ಒಂದು ಸಲ ನೀವು ಇದನ್ನ ಹಾಕ್ಬೇಕಾರೆ ಏನಿಲ್ಲ ಅಂದ್ರೆ 500-600 ರೂಪಾಯಿ ಖರ್ಚಾಗ್ತದೆ. ಇದು ಅದಕ್ಕೆ ಏನೋ ಪ್ರಾಬ್ಲಮ್ನೇ, ಲೈಫ್ ಟೈಮ್ ಗೇರ್ ಬಾದಾಗಂಗಿಲ್ಲ. ತೊಗೊಳ್ಳೋ ಕೈಲೇ ಒಂದು ಸಲ ಇದನ್ನು ತೊಗೊಂಡ್ರೆ ಬೆಟ್ರು. ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಚಲೋ. ಈ ಮಷಿನ್ ತೊಗೊಂಡ್ರೆ ಅಂದ್ರೆ ನಿಮ್ಗೆ ಕಂಪಲ್ಸರಿ ಇದು ಬೆಲ್ಟ್ ವಾಪಸ್ ಕಟ್ ಆಗೋದು, ವಾಪಸ್ ನೀವು ಹಾಕ್ಸಬೇಕು. ಇದೊಂದು ನೀವು ಪ್ರಾಬ್ಲಮ್ ಅಂತೂ ಕಾಯಂ ಇರೋದು. ಅದಕ್ಕೆ ಕಸ್ಟಮರ್ ಏನು ಹೇಳ್ತಾರೆ, ಈ ಮಷಿನೇ ಬೇಡನ, ಈ 2-3 ಸಲ ಕಟ್ ಆಗೈತಂತ. ಬೇರೆ ಕಡೆ ಹಾಕ್ಸ್ಯಾರ, ಬಟ್ ಏನು ಸರಿ ಆಗಿಲ್ಲ. ವರ್ಷದಾಗ 1-2 ಸಲ ಕಟ್ ಆಗೈತಿ. ಅದಕ್ಕೆ ಈ ಮಷಿನೇ ಬೇಡ ನಮಗೆ, ಈ ಮಷಿನ್ ತೊಗೊಂಡು ಈ ಮಷಿನ್ ಕೊಡು ಅಂತೇಳಿ ಗಂಟು ಬಿದ್ದಾರೆ. ಅದಕ್ಕೆ ನನ್ನ ಕಡೆ ಇದ್ದದ್ದು ಚಲೋ ಕ್ವಾಲಿಟಿ ಬೆಲ್ಟ್ ಹಾಕಿ ರೆಡಿ ಮಾಡ್ತೀನಿ ರೀ. ಏನಿಲ್ಲ ಅಂದ್ರೆ ಒಂದು 3-4 ವರ್ಷ ಪ್ರಾಬ್ಲಮ್ ಬರ್ದಾರ್ದಂಗೆ ನಾನು ರೆಡಿ ಮಾಡಿಕೊಡ್ತೀನಿ. ಇಟ್ಟು ಹೋಗ್ಯಾರ ಕಸ್ಟಮರ್. ಅವ್ರು ಫೇಸ್ ಮಾಡೋಕ್ಕಾರಲ್ಲ ಏನು ಪ್ರಾಬ್ಲಮ್ ಅದು ನೀವು ಮಾಡೋಕೆ ಹೋಗ್ಬೇಡ್ರಿ. ತೊಗೋ ಕೈಲಿ ಈ ಮಷಿನ್ ತೊಗೊಳ್ರಿ. ಈ ಮಷಿನ್ ಏನೈತಿಲ್ಲ, ಇದು ಬೆಲ್ಟ್ ಕಟ್ ಆಗಿದ್ದು ಪ್ರಾಬ್ಲಮ್ ಏನು ಸಾಲ್ವ್ ಮಾಡ್ಬೇಕಾರೆ ಇದು ಪೂರ್ತಿ ಮೆಕ್ಯಾನಿಸಮ್ ಬಿಚ್ಚಬೇಕು. ಇದು ಸೆಂಟ್ರ್ ರಾಡ್ ಬಂದಿರ್ತಾರಲ್ಲ ಮೇನ್ ಸಾಫ್ಟ, ಇದನ್ನು ಬಿಚ್ಚಬೇಕು, ಮುಂದಿನ ಪೋರ್ಷನ್ ಬಿಚ್ಚಬೇಕು. ಪೂರ್ತಿ ಬಿಚ್ಚಿದಿಂದ ಇದು ಬೆಲ್ಟ್ ಒಳಗೆ ಕುಂದಿರ್ತೈತಿ. ಇಷ್ಟು ಬಿಚ್ಚಿ ಸೆಟ್ ಮಾಡ್ಬೇಕಾರೆ ಎಷ್ಟು ಕಷ್ಟ ಐತಿ, ಏನೇನು ಪ್ರಾಬ್ಲಮ್ ಫೇಸ್ ಮಾಡ್ಬೇಕಾಗ್ತದೆ ಅನ್ನೋದು ಪೂರ್ತಿ ವಿಡಿಯೋ ಸ್ಟೆಪ್ ಬೈ ಸ್ಟೆಪ್ನ ಮಾಡಿ ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡ್ತೀನಿ. ಯಾರಿಗಾರ ಇಂಟ್ರೆಸ್ಟ್ ಇದ್ರೆ ನೋಡಿರಿ, ನಿಮಗೂ ಒಂದು ಮಾಹಿತಿ ಸಿಗ್ತೈತಿ ಇದು ಏನಾದ್ರೆ ಏನಾಗ್ತೈತೆ ಅಂಥೇಳಿ. ಮೇಂಟೆನೆನ್ಸ್ ಈ ಮಷಿನ್ ಜಾಸ್ತಿ, ಈ ಮಷಿನ್ ಕಮ್ಮಿ. ತೊಗೊಳ್ಳೋದಾದ್ರೆ ಆದ ಮಷಿನ್ ತೊಗೊರಿ, ಇದನ್ನು ತೊಗೊಳಕ್ಕೆ ಹೋಗ್ಬೇಡ್ರಿ, ಲಾಸ್. ಮಷಿನ್ ಬಿಚ್ಚಬೇಕೀಗ. ಫ್ರಂಟ್ ಪ್ಲೇಟ್ ಬಿಚ್ಚೋಣ. ನೆಕ್ಸ್ಟ್ ಇದೇನು ಫ್ರಂಟ್ ಪೋರ್ಷನ್ ಐತಲ್ಲ ಇದೆಲ್ಲ ಓಪನ್ ಮಾಡಬೇಕಾಗುತ್ತೆ. ಇದು ಬ್ಯಾಕ್ ಸೈಡ್ ಒಳಗಿರುವಂಥ ಗೇರ್ ಪೋರ್ಷನ್ನು ಚಾಲ ಇದೆಲ್ಲ ಬಿಚ್ಚಬೇಕು. ಇದು ನಟ್ ಬಿಚ್ಚಿ ಇದು ಬಿಚ್ಚಿದಿಂದ ಈ ಪೋರ್ಷನ್ ಏನೈತೆ ಫ್ರೀ ಆಗ್ತೈತಿ. ಇದ್ರದ್ದು ಮೇನ್ ಸಾಫ್ಟ್ ಅಷ್ಟು. ಇದೊಂದು ಹೊಸ ಬೆಲ್ಟ್ ಹಾಕ್ಬೇಕು. ಇದಕ್ಕೆ ಇದು ಹೊಸ ಬೆಲ್ಟು. ಅದು ಕಟ್ಟಾಗಿದ್ದು ಬೆಲ್ಟ್ ತೆಗೆದು ಈ ಬೆಲ್ಟ್ ಹಾಕ್ಬೇಕು ನಾವು ಮಷಿನ್ದೊಳಗೆ. ಅದು ಹಾಕ್ಬೇಕಾದ್ರೆ ಇದೆಲ್ಲ ಬಿಚ್ಚಿರಬೇಕು. ಈಗ ನೋಡ್ರಿ ಎಷ್ಟು ಲೂಸ್ ಮಾಡ್ಕೊಂಡಿನಿ, ಇದು ಓಪನ್ ಆಗತ್ತಿಲ್ಲ. ಇದು ನಟ್ ಬಿಚ್ಚಿ ಇದ್ರೆ ಮೇನ್ ಸಾಫ್ಟ್ ಹೊರಗಡೆ ಬರುತ್ತೆ, ತೆಗಿಬೇಕು. ಮೇನ್ ಸಾಫ್ಟ್ ಬಂತು. ಈಗ ಅದು ಗೇರ್ನು ತಳ ಬಿದ್ದೈತಿ. ಅದಕ್ಕೆ ಬೆಲ್ಟ್ ಹಾಕಿ ಸೆಟ್ ಮಾಡಬೇಕಿನ್ನ. ಇದು ಪೂರ ಬೆಲ್ಟ್ ಹಾಕೋದು ಒಂದು ವಿಡಿಯೋ ಮಾಡೀನಿ ಪೂರ್ತಿ. ಇದನ್ನ ಪಾರ್ಟ್ 2 ಒಳಗೆ ನಿಮಗೆ ಸಿಗುತ್ತೆ. ಆದಷ್ಟು ಜಲ್ದಿ ಅದು ವಿಡಿಯೋ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ವಿಡಿಯೋ ಹಾಕೀನಿ. ನಿಮ್ಗೆ ಇಂಥವು ಕಂಟೆಂಟ್ ಬೇಕಿದ್ರೆ ನಮ್ಮ ಪೇಜನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ.